ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ತೋಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೇನೆ. ಈಗಿನ ಪ್ರಕೃತಿ ಹೇಗಿದೆ ಅಂದರೆ ಮನುಷ್ಯರ ಹಾಗೇ ಇದೆ. ಯಾಕಂದರೆ ಮನುಷ್ಯರು ಹೇಗೆ ನೋಡಿ ಬಣ್ಣ ಬದಲಾಯಿಸ್ತಾರೆ, ಹಾಗೆ ಪ್ರಕೃತಿ ಕೂಡ ನಮ್ಮ ಜೊತೆ ಬಣ್ಣ ಬದಲಾಯಿಸ್ತಾ ಇದೆ. ಯಾಕಂದರೆ ಈ ಹೊತ್ತಲ್ಲಿ ನಿಜವಾಗ್ಲೂ ಮಳೆ ಬರೋದಿಲ್ಲ, ಬಟ್ ಈಗ ಮಳೆ ಬರ್ತಾ ಇದೆ. ನಿನ್ನೆ ನೋಡಿದರೆ ನೀವು ತುಂಬಾ ಮಳೆ ಬಂದಿತ್ತು, ತುಂಬ ಅಂದರೆ ತುಂಬ ಮಳೆ ಬಂದಿತ್ತು. ಸೊ ಪ್ರಕೃತಿ ಕೂಡ ಹಾಗೇ ಮಾಡ್ತಾ ಇದೆ. ಮನುಷ್ಯ ಹೇಗೆ ತನ್ನ ಬಣ್ಣನ ಬದಲಾಯಿಸ್ತಾನೆ ನೋಡಿ, ಅದೇ ರೀತಿ ಸೊ ಪ್ರಕೃತಿಗೂ ಕೂಡ ಅನಿಸುತ್ತೆ ನಾನು ಯಾಕೆ ಇವ್ರ ಜೊತೆ ಹೀಗೆ ಮಾಡಬಾರ್ದು ಅಂತ. ಸೊ ಇಲ್ಲಿ ನಿನ್ನೆ ಮಳೆ ಬಂದು ಫುಲ್ ಹಾಳಾಗಿದೆ, ಮತ್ತಷ್ಟು ಜಾಸ್ತಿ ಹಾಳಾಗಿದೆ. ಮನುಷ್ಯ ಬರ್ತಾಳೆ ನಿಜವಾಗ್ಲೂ ಇಲ್ಲಿ, ಇದು ರಾತ್ರಿ ಹೊತ್ತು ಬರ್ತಾಳೆ ದೀಪ ಇಡ್ಲಿಕ್ಕೆ ಅಂತ ದೇವರಿಗೆ. ಆಕಾಶ ಯಾವ ರೀತಿ ಇದೆ ನೋಡಿ, ತುಂಬಾ ಸಖತ್ತಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ತುಂಬ ಇಷ್ಟ ಆಕಾಶ ನೋಡೋದಂದರೆ, ತುಂಬ ಇಷ್ಟ. ಪ್ರಕೃತಿನ ನೋಡೋದಂದರೆ, ಪ್ರಕೃತಿ ಅಲ್ಲ ಆಕಾಶ ನೋಡೋದಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಕೈ ಕಲರಲ್ಲಿ ಇರುತ್ತೆ. ಸೊ ನೋಡಿ, ಈಗ ಈ ರೀತಿ ಕ್ಲೀನ್ ಮಾಡಿದೆ. ಸ್ವಲ್ಪನೇ ಕ್ಲೀನ್ ಮಾಡ್ತೇನೆ, ಜಾಸ್ತಿ ಏನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಮನೆ ಒಳಗಿನ ಕೆಲಸವೇ ಮುಗಿಯೋದಿಲ್ಲ. ಸೊ ಈಗ ಸುಮ್ಮನೆ ಇಲ್ಲಿಗೆ ಬರೋಣ ಅಂತ ಅನ್ನಿಸ್ತು, ಹಾಗಾಗಿ ಬಂದೆ. ನಿನ್ನೆ ಮಳೆ ಬಂದಿತ್ತಲ್ವ, ಅಡಿಕೆ ಏನಾದರೂ ಬಿದ್ದಿದೆಯಾ ಅಥವಾ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮೊನ್ನೆ ಕ್ಲೀನ್ ಮಾಡಿದ್ದಷ್ಟೇ, ಬಟ್ ಈಗ ನೋಡಿ ಹೇಗಿದೆ ಅಂತ, ಹಸಿರಾಗಿ. ಮತ್ತೆ ಈ ಗಿಡ ತುಂಬ ಗಲೀಜು ಗಿಡ ಇದು, ತುಂಬ ನೋಡಿ. ಒಂದು ತೆಂಗಿನಕಾಯಿ ಇದೆ ಇಲ್ಲಿ. ನಾನು ಆ್ಯಕ್ಚುಲಿ ಬಂದಿರುವಂಥದ್ದು ಇದನ್ನು ತೆಗಿಯೋಣ ಅಂತ ಬಂದೆ. ನನಗೆ ಸ್ವಲ್ಪ ಇಡಿಸುಡಿ ಮಾಡಬೇಕು ಅಂತ ಅನ್ನಿಸ್ತು. ಮನೆಯಲ್ಲಿ ಇಡಿಸುಡಿ ಕರೆಕ್ಟಾಗಿ ನನಗೇನೋ ಸೆಟ್ ಆಗ್ತಾ ಇಲ್ಲ. ಸೊ ಮೊನ್ನೆ ಪೇಟೆಯಿಂದ ಇಟ್ಕೊಂಡು ಬಂದಿದ್ದೆ, ಬಟ್ ಈಗ ನೋಡಬೇಕಾದ್ರೆ ನನಗನ್ನಿಸ್ತಾ ಇದೆ ನಾನೇ ಒಂದು ಇಡಿಸುಡಿ ಮಾಡ್ತೇನೆ ಅಂಥೇಳಿ. ಸೊ ಹಾಗಾಗಿ ನಾನು ಈ ಕಡೆ ಬಂದೆ ತೋಟಕ್ಕೆ ಅಂತ. ಸೊ ಇಲ್ಲೆಲ್ಲ ಇದ್ದೆ ನೋಡಿ, ಬಿದ್ದಿದೆ ಸೋಗೆ. ಇಲ್ಲಿ ತೆಂಗಿನಕಾಯಿ ಬಿದ್ದಿದೆ ನೋಡಿ, ನಿನ್ನೆ ಗಾಳಿಗೆ ಬಿದ್ದಿರುವಂತಹದ್ದು. ಹಾಗೆ ಅಲ್ಲಿದೆ ನೋಡಿ, ಸೋಗೆ ಇದೆ ಅಲ್ಲಿಗೆ ಹೋಗೋಣ. ಸೋಗೆ ಅಲ್ಲ, ತೆಂಗಿನ ಗರಿ. ಸೋಗೆ ಅಂತ ಹೇಳ್ತಾ ಇದ್ದೆ ನಾಗದಿಂದ, ಸೋಗೆ ಅಲ್ಲ ತೆಂಗಿನ ಗರಿ. ಅಲ್ಲಿದೆ, ಕಟ್ ಮಾಡ್ಕೊಂಡು ಬರ್ತೀನಿ. ಓಕೆ.
ನೋಡಿ ಇಷ್ಟೆಲ್ಲ ತೆಂಗಿನಕಾಯಿ ಸಿಕ್ತು ನನಗೆ. ಮೊದಲೆಲ್ಲ ಇದು ನಮಗೆ ಸಿಗ್ತಾನೆ ಇರಲಿಲ್ಲ, ಮಂಗ ಕೊಂಡೋಗ್ತಾ ಇರಲಿಲ್ಲ, ಬೇರೆ ಏನೋ ಆಗ್ತಾ ಇತ್ತು, ಬಟ್ ಏನು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಎಲ್ಲದರಲ್ಲೂ ಕೂಡ ಹಣ್ಣು ಇದೆ, ಬಟ್ ಏನಂದರೆ ಎಲ್ಲವನ್ನು ಮಂಗ ಬಂದು ತೆಗೆದು ಹಾಕಿದ್ದಾನೆ. ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದಾನೆ. ನೋಡಿ ಎಲ್ಲ ಗಿಡಗಳಲ್ಲೂ ಹಾಗೆ. ಇನ್ನು ನಾವು ಇನ್ನೂ ಸೆಟ್ ಆಗಬೇಕಷ್ಟೇ ಇಲ್ಲಿಯ ಜೀವನಕ್ಕೆ. ಸೊ ಸೆಟ್ ಆದಮೇಲೆ ಕರೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಎಲ್ಲವೂ ಆದ ಮೇಲೆ ಸೆಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಯಾಕಂದರೆ ನಾವೀಗ ಇಲ್ಲಿ ಜೀವನನ ಮೊದಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲನೂ ಇನ್ನೂ ಸೆಟ್ ಆಗಬೇಕಷ್ಟೇ ನಮಗೆ. ಆ ಕಡೆ ಎಲ್ಲ ಕಾಣಿಸ್ತಾ ಇದೆ ನೋಡಿ, ತುಂಬ ಗಿಡಗಳಿಲ್ಲ, ಸ್ವಲ್ಪ ಗಿಡಗಳಿರೋದು. ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲಿತ್ತು. ಬಟ್ ಏನಂದರೆ ಮುಂಚೆ ಎಲ್ಲ ಆಗ್ತಾ ಇರಲಿಲ್ಲ, ಬಟ್ ಇವಾಗ ನೋಡಿ ಯಾರು ಬರ್ತಾ ಇದ್ದಾರೆ, ಕಾಣ್ತಾ ಇದ್ದಾರಾ? ಅವಳಿಗೆ ಗೊತ್ತಾಗಲಿಲ್ಲ ನಾನು ಹೋಗಿರೋದು. ನೋಡಿ ಹೇಳ್ತಾ ಬರ್ತಾ ಇದ್ದಾಳೆ, ಮಮ್ಮ ಅಂತ ಹೇಳ್ಕೊಂಡು ಬರ್ತಾ ಇದ್ದಾಳೆ. ನೋಡಿ ದಾಯ್ ಬರ್ತೀನಿ. ಅವಳಿಗೆ ನಾನು ಹೋಗಿರೋದು ಗೊತ್ತಿರಲಿಲ್ಲ, ಅವಳು ಮಲಗಿದ್ಲು. ಸೊ ನಾನು ಮೆಲ್ಲ ಬಂದೆ, ಅವಳಿಗೆ ಗೊತ್ತಾಗಲಿಲ್ಲ. ಹಾಗೆ ಮುಂಚಿನಿಂದ ಇನ್ನೂ ಸೆಟ್ ಮಾಡಿಕೊಂಡು ಬರಬೇಕು. ನೋಡೋಣ ಯಾವ ರೀತಿ ಸೆಟ್ ಆಗುತ್ತೆ ಅಂತ. ನನಗೂ ಗೊತ್ತಿಲ್ಲ, ನಾನು ಏನೋ ತೋಟದ ಕೆಲಸ ಮಾಡಿದವಳಲ್ಲ, ನನಗೂ ಗೊತ್ತಿಲ್ಲ. ನಮ್ಮ ಮನೆಯಲ್ಲೆಲ್ಲ ತೋಟ ಇರಲಿಲ್ಲ, ಬಟ್ ಇಲ್ಲಿ ಇದೆ, ಸಣ್ಣ ಮಟ್ಟಿಗೆ ಇದೆ. ಸೊ ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಅಂತ ಅಂದ್ಕೊಂಡಿದ್ದಾನೆ. ನೋಡೋಣ, ಇವರು ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ. ಇವರಿಗೇನು ಇಲ್ಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಏನೋ ಹೇಗೋ ಗೊತ್ತಿಲ್ಲ ನನಗೆ. ದೇವರು ಈ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ರೀತಿ ಮಾಡ್ತಾ ಇದ್ದಾನೆ. ದೇವರು ಹೇಗೆ ಜೀವನವನ್ನು ಕೊಟ್ಟಿದ್ದಾರೆ ನೋಡಿ, ಆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಷ್ಟೇ. ನಮ್ಮ ದೇವರು ಕಾಣಿಸ್ತಾ ಇದ್ದಾರೆ. ದಿನಾಲು ಬಂದು ಮೋನಿಶಾ ಇಲ್ಲಿ ದೀಪ ಇಡ್ತಾಳೆ. ಯಾವಾಗಲೂ ನಾನು ವಿಡಿಯೋ ಮಾಡಿರಲಿಕ್ಕಿಲ್ಲ, ಸೊ ಮಾಡೋದು ಇಲ್ಲ, ಬೇಡ ಅಂತ ಅನ್ನಿಸ್ತದೆ ನನಗೆ. ಸೊ ನಾನು ಮಾತ್ರ ಇಲ್ಲಿ ಬರೋದು ಕಡಿಮೆ ಮಾಡಿದ್ದೇನೆ. ಸೊ ಅವರು ಅನ್ಕೋಬೋದು ಇವಳು ನನ್ನನ್ನು ಬಂದು ಮೊಬೈಲಲ್ಲಿ ತೋರಿಸ್ತಾಳೆ, ಬಟ್ ಇವಳು ಮಾತ್ರ ಇಲ್ಲಿ ಬರ್ತಾ ಇಲ್ಲ ಅಂತ ಅನ್ಕೋಬೋದು. ಆ ಗಿಡದಲ್ಲಿ ಗೊಣೆ ಕಾಣಿಸ್ತಾ ಇದೆ. ಇನ್ನು ಎಷ್ಟು ದಿನ ಇದು ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನೋಡಿ, ಬಂದಾಗ ಈ ರೀತಿ ಎಲ್ಲ ಮಾಡತ್ತೆ ನೋಡಿ. ಎಲೆನೆಲ್ಲ ಈ ರೀತಿ, ಬಾಳೆ ಎಲೆ ಇರೋದೇ ಕಡಿಮೆ, ಅದರಲ್ಲಿ ಈ ರೀತಿ ಮಾಡಿ ಹೋಗ್ತದೆ. ಉಪದ್ರ ಅಂದರೆ ಮಂಗನದು ತುಂಬ ಉಪದ್ರ. ಇಷ್ಟು ಬಾಳೆ ಗಿಡ ಇದೆ ಇಲ್ಲೆಲ್ಲ. ಹೀಗೆ ಏನಾದರೂ ಒಂದು ಆಗ್ತಾ ಇರುತ್ತೆ. ಇದನ್ನು ನೀವು ಆಲ್ರೆಡಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಇಲ್ಲಿ 2 ಇದೆ, ಬಟ್ ಬಾಳೆಹಣ್ಣು ಇಲ್ಲ ಅದರಲ್ಲಿ. ಇದನ್ನು ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ, ಯಾಕಂದರೆ ಇವ್ರು ಇಟ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ ನನ್ನಲ್ಲಿ. ನೀನು ಒಟ್ಟು ಮಾಡಿ ಇಡು, ನಾನು ಇಟ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ನಾನು ಏನು ಕೆಲಸಕ್ಕೆ ಬಂದಿದ್ದೆ ನೋಡಿ, ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಬಂದು ಕೂತ್ಕೊಂಡೆ, ನನಗೆ ಸುಸ್ತಾಯಿದ್ದು. ಸೊ ನೀರು ಕುಡಿಯೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ನೀರು ಕುಡಿದು ನೀರಿನ ಜಗ್ನೆ ಇಟ್ಕೊಂಡು ಬಂದೆ. ಸುಸ್ತಾಯಿತು ತುಂಬಾ. ನಿನ್ನೆ ತುಂಬ ಮಳೆ ಇತ್ತು, ಯಾರೂ ಹೇಳಲಿಕ್ಕಿಲ್ಲ, ಆಗಿದೆ ವಾತಾವರಣ. ನಿನ್ನೆ ಮಳೆನೇ ಬಂದದ್ದು ಗೊತ್ತೇ ಇಲ್ಲ ಅನ್ನೋ ರೀತಿಲಿ ಇದೆ. ತುಂಬ ಬಿಸಿಲಿದೆ, ತುಂಬ ಅಂದರೆ ತುಂಬ ಬಿಸಿಲಿದೆ. ಇವಳು ಬಂದ್ಲು ನೋಡಿ. ಎಂಕೊತ್ತು ಜಂಚೊಂಡು ದಾನೆ. ಓ ಒಂದು ಮಸ್ತ್ ಬೇಲೆ ಉಂಡಾಯ್ತು ಅಲ್ಲ. ಒಂದು ಮೇಜಿಡಿ ಕಟಿಂಗ್ ಇದು ಭಯಂಕರ ದಿನ ನೋಡಿ ಅಥವಾ ಪತ್ತದಿ ತುಂಬ 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 ಭಾರ ಇತ್ತು. ಅವನಿಗೆ ಗೊತ್ತುಂಡ ಅಧಿಕಾರ ಕಟ್ಟಿಂಡು ಬಂತಿದ್ದು ಮುಂದೆ.
ಹ್ಞೂ ಹ್ಞೂ ಡಿಸ್ಟಿಲ್ ವಾಟರ್ వాడు నేను ఇంటికి ఇచ్చాను ಎಂಜಿನ ವಾಟರ್ ಡಿಸ್ಟಿಲ್ వాటర్ తిక్కుడు ಡಿಸ್ಟಿಲ್ వాటర్ ಅಂತ బాగా ಗೊತ್ತು ಅವು ಅಂಚಲ ಮುಂಡತ ಅವು ಎಷ್ಟು ಟೈಮ್ ಮುಂದೆ ಉಂಡಾಯ್ತು ಅವನಿಗೆ 7 ತಿಂಗಳು ಹಾಂ ಹಾಂ ಈ ರೈಟ್ಲ ಮಾಡೋದಿಲ್ಲ ಬೇಕು ಓ ಇತ್ತೆ ನಿಕ್ಕ ಫಿಟ್ ಮಾಡ್ಪಾರ ಗೊತ್ತುಂಡಾ ಪ್ಲಸ್ ಮೈನಸ್ ಕೊಂತಾರೆ ಆಯ್ನ ನೇಕ ತಿಕ್ಕಂಡ ಅಂಡು ಹಾಂ ಅಂದ ಮೇನ್ ಅವಿ ಹೌ ಹಾಂ ಆಯ್ತು ಮಿತ್ತ ಗೊತ್ತಾ ಅಪ್ಪುಜಿ ಅಲ್ಲೇ ಓಕೆ 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 ಒಂದು ನನ್ನತ್ತೆ ಫುಲ್ ಚಾರ್ಜ್ ಬ್ಲಿಂಕ್ ಉಂಟಲ್ಲ ಅವು ಉಂಟು ಕರೆಂಟ್ ಬರ್ತದೆ ಅವನು ನೋಡಿದೆ ತೊಂದಿಲ್ಲ ಅಲ್ಲ ನೋಡಿದೆ ಗೊತ್ತಾ ಅಪ್ಪುಜಿ ಕರೆಂಟ್ ಪೋಯಿನ ಬತ್ತಿನ ನನಗೆ ಗೊತ್ತೇ ಆಗಲಿಲ್ಲ ಅಭ್ಯಾಸ ಮಾಡೋದು ಎವ್ರು ಅಂತೇನೆ ಅಭ್ಯಾಸ ವೈಫೈ ಒಂದು ಮಾರೆ ನಂದು ಇದನ್ನ ವಯರ್ ನೆಕ್ಕೆ ಗಾಳಿ ಬೋರ್ಡ್ ಇವರು ಬಂದು ಕೊಟ್ಟರು ಹೋಗುದು ಕೊಟ್ಟು ಫಿಟ್ ಮಾಡಿ ಹೌದು ಹೌದು ಫುಲ್ ಎಮರ್ಜೆನ್ಸಿ ಪರ್ಸನ್ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್. ಏನೋ ಗಿಫ್ಟ್ ಕೊಡಬೇಕು ಅಂತ ಮೋನಿಶಾ ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾಳೆ ನೋಡಿ. ಎಲ್ಲ ಫೋಟೋಗಳೆಲ್ಲ ಕಾಣಿಸ್ತಾ ಇದೆ, ಏನು ಅಂತ ನನಗೂ ಗೊತ್ತಿಲ್ಲ, ಏನೋ ಒಂದು ಮಾಡ್ತಾ ಇದ್ದಾಳೆ ಇಲ್ಲಿ. ಬೆಳಿಗ್ಗೆನೇ ರೆಡಿ ಆದೆ, ಗಾಡಿ ಹತ್ರ ಬಂದೆ. ಸೊ ನನಗೆ ಇವತ್ತು ಬೆಳಿಗ್ಗೆನೆ ಚಂದಳಿಗೆ ಹೋಗ್ಲಿಕ್ಕೆ ಇದೆ. ನಾಯಿ ಯಾಕೋ ಬೊಗಳ್ತಾ ಇದೆ ತುಂಬ ಹೊತ್ತಿಂದ, ಅದಕ್ಕೆ ಏನು ಕೆಲಸ ಇಲ್ವಾ ಅಂತ, ನನಗೆ ಕೆಲಸ ಇಲ್ವಾ ಅಂತ ಅನಿಸ್ತದೆ ನನಗೊಮ್ಮೊಮ್ಮೆ. ಎಷ್ಟು ಸಾರಿ ನೋಡಿದ್ರು ಏನೂ ಕಾಣಿಸೋದಿಲ್ಲ. ಬಟ್ ಅಂದರೆ ಕಂಟಿನ್ಯೂಸ್ಲಿ ಕೇಳಿ 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 ನನಗೆ ಯಾಕೋ ತುಂಬ ಇರಿಟೇಷನ್ ಆಗ್ತಾಯಿದೆ. ಇಲ್ಲಿ ನಾಯಿಗಳದ್ದು ತುಂಬ ಉಪದ್ರ ಆಗ್ತಿದೆ. ಹಾಗೆ ಪಿಪ್ಪೋ ಕೂಡ ಹಾಗೆ ತುಂಬ ಡಿಸ್ಟರ್ಬ್ ಮಾಡಿದ್ಲು ಅಂತೇಳಿ ಪಿಪ್ಪೋನ ಕೊಂಡೋಗಿ ಅಲ್ಲಿ ಬಿಟ್ಟೆವು. ಸೊ ಈಗ ಇವಳು ಶುರು ಮಾಡಿದ್ದಾಳೆ. ಇನ್ನೊಂದು ನಾಯಿ ಇದೆ, ಅದು ಬೊಗಳ್ತಾ ಇಲ್ಲ, ಇವಳು ಮಾತ್ರ ಒಂದು ಬೊಗಳ್ತಾ ಇದ್ದಾಳೆ. ನಮ್ಮ ಇನ್ನೊಂದು ಮನೆಯಲ್ಲಿ ಪೇಂಟಿಂಗ್ ಕೆಲಸ ನಡೀತಾ ಇದೆ ನೋಡಿ. ನೋಡಿ ಇಲ್ಲಿ ಎಲ್ಲ ಪೇಂಟ್ ಆಯಿತು ಹೊರಗಡೆ, ಮತ್ತೆ ತೋರಿಸುವ ಇಲ್ಲಿ ಒಳಗೆ ನೋಡಿ. ಇಲ್ಲಿ ಒಂದೇ ಲೈಟ್ ಅಲ್ಲ, ಇದು ಸ್ವಲ್ಪ ಡಿಮ್ ಆಗಿದೆ ಲೈಟ್. ಇಲ್ಲಿ ಒಳಗೆ ಇಲ್ಲಿ ಕೆಳಗೆ ಹೀಗಿದಾಟಿ ಫುಲ್ ಬೇರೆನೆ. ಇಲ್ಲಿ ಮೊದಲು ದೇವರಿದ್ರು, ಈಗ ಮೊದಲು ಇದ್ರು ಅಂತೆಲ್ಲ ಗೊತ್ತಾಗೋದಿಲ್ಲ. ನೋಡಿ ಕಿಚನ್ ಫುಲ್ ಚೇಂಜ್ ಆಯಿತು. ಪೇಂಟ್ ಎಲ್ಲ ಕೊಟ್ಟು ಆಯಿತು.
ಚೆಂದ ಕಾಣಿಸ್ತಾ ಇದೆ ಮನೆ. ಮೊದಲಿದ್ದ ಮನೆ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಮನೆಗೆ ಹೋಗೋದು ನಾವು. ತುಂಬಾ ಲೇಟ್ ಆಯಿತು, ನಾವಿಲ್ಲಿ ಬಂದು ಕೆಲಸ ಮಾಡಿ ಮಾಡಿ ಸುಸ್ತಾಯಿತು. ನಿಶಾನಿಗೆ ಒಂದು ಡ್ರೆಸ್ ಬೇಕಿತ್ತು, ಅದನ್ನು ನಾನು ಇಲ್ಲಿ ಹೊಲಿತಾ ಇದ್ದೇನೆ. ಸ್ವಲ್ಪ ಕೆಲಸ ಇದೆ ಅಷ್ಟೇ, ಇನ್ನು ಹೊರಟು ಹೋಗೋದೆ ಸಾಕು ಅಂತ, ಮನೆಗೆ ಹೋಗೋಣ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕರೆಂಟ್ ಹೋಗಿದೆ. ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಿಮಗೇನೋ ಜಾಸ್ತಿ ಅಂತ ಅನ್ನಿಸ್ಬೋದು, ಇವಳೇನು ಕಣ್ಣಲ್ಲಿ ನೋಡಿದ ಹಾಗೆ ಮಾಡ್ತಾಳೆ ಅಂತ. ಬಟ್ ನನ್ನ ಮನೆಯಲ್ಲಿ ಮೊದಲ ಬಾರಿಗೆ ಬಂದಿರುವಂಥದ್ದು. ಸೊ ತುಂಬ ಥ್ಯಾಂಕ್ಸ್ ನನ್ನ ತಮ್ಮನಿಗೆ, ಯಾಕೆಂದರೆ ಕರೆಂಟ್ ಹೋಗಿದೆ ಬಟ್ ನನ್ನ ಮನೆಯಲ್ಲಿ ಕರೆಂಟ್ ಇದೆ ಅಂತ. ಮುಂಚೆ ಎಲ್ಲ ಚಂದಳಿಗೆಯಲ್ಲೆಲ್ಲ ಎಲ್ಲರ ಮನೆಯಲ್ಲಿ ಇತ್ತು, ಬಟ್ ನನ್ನ ಮನೆಯಲ್ಲಿ ಇರಲಿಲ್ಲ. ನನಗೇನು ಬೇಜಾರು ಇರಲಿಲ್ಲ ನನ್ನ ಮನೆಯಲ್ಲಿ ಇಲ್ಲ ಅಂಥೇಳಿ. ನಾವು ಈ ಲೈಟ್ ಏನಿದೆ ನೋಡಿ ಅದನ್ನು ಉರಿಸಿ ಕೂತ್ಕೊಳ್ತಿದ್ವಿ, ಏನು ಬೇಜಾರು ಆಗ್ತಿರ್ಲಿಲ್ಲ. ಬಟ್ ಇವಾಗ ಖುಷಿ ಆಗ್ತಾ ಇದೆ. ಯಾಕೆ ಗೊತ್ತುಂಟ, ನನ್ನ ಮನೆಯಲ್ಲಿ ಇದೆ ಅನ್ನೋದು ಖುಷಿ. ಕರೆಂಟ್ ಹೋಗಿದೆ ಆದರೆ ನಮ್ಮ ಮನೆಯಲ್ಲಿ ಕರೆಂಟ್ ಇದೆ ಅನ್ನೋ ಖುಷಿ. ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ ನಮ್ಮ ನಿಶಾ? ಕರೆಂಟ್ ಉಂಟು ಅಂತ ತುಂಬ ಖುಷಿ ಆಗ್ತಾ ಇದೆ. ಕರೆಂಟ್ ಹೋಗಿದೆ ಅಂತ ಯಾವುದೇ ಬೇಜಾರಿಲ್ಲ. ಬಟ್ ಈಗ ಒಂದು ಸ್ವಲ್ಪ ಹೊತ್ತು ನೋಡಬೇಕು, ಮತ್ತು ಕರೆಂಟ್ನವರಿಗೆ ಒಮ್ಮೆ ಫೋನ್ ಮಾಡಿ ಹೇಳ್ತೇವೆ ಕರೆಂಟ್ ಹೋಗಿದೆ ಅಂತ. ಯಾಕಂದರೆ ಇಲ್ಲಿ ಜಾಸ್ತಿಯಾಗಿ ಫೋನ್ ಮಾಡೋದಿಲ್ಲ ಅಂತ ಅವರೇ ಹೇಳಿರುವಂಥದ್ದು. ಲೈನ್ಮ್ಯಾನ್ ಹೇಳಿದರು, ನನಗೆ ಕರೆಂಟ್ ಹೋದರೆ ನಿಮಗೆ ಹೇಗೆ ಗೊತ್ತಾಗೋದು, ನೀವು ಯಾರಾದರೂ ಫೋನ್ ಮಾಡಿ ಹೇಳಿದರೆ ಗೊತ್ತಾಗ್ತದೆ ಅಂತ ಹೇಳಿದರು. ಅದಕ್ಕೆ ಒಂದು ಅವರಿಗೆ ಫೋನ್ ಮಾಡಿ ಹೇಳುವ ಅಂತ ಅಂದ್ಕೊಂಡಿದ್ದೇನೆ. ಸೊ ಐ ಆಮ್ ಸೋ ಹ್ಯಾಪಿ. ನನಗೆ ಹ್ಯಾಪಿಯಾಗಿರೋದನ್ನು ಹೇಳೋದಂದರೆ ತುಂಬಾ ಖುಷಿ. ಸೊ ನೋಡಿ, ನೀರು ರೆಡಿ ಆಗ್ತಾ ಇದೆ. ಯಾವುದಕ್ಕೆ? ನೂಡಲ್ಸ್ ಮಾಡೋಣ ಅಂಥೇಳಿ. ಸೊ ತುಂಬ ದಿನಗಳಿಂದ ನೂಡಲ್ಸ್ ಮಾಡಿರಲಿಲ್ಲ. ಸೊ ಇವತ್ತು ನೂಡಲ್ಸ್ ಮಾಡೋಣ ಅಂಥೇಳಿ ನೂಡಲ್ಸನ್ನು ರೆಡಿ ಮಾಡ್ತಾ ಇದ್ದೇನೆ. ರೆಡಿ ಮಾಡ್ತಾ ಇಲ್ಲ. ಸೊ ನೂಡಲ್ಸ್ ಪ್ಯಾಕೆಟ್ ಸಿಕ್ತಲ್ವಾ, ಸೊ ಅದನ್ನು ಇಟ್ಕೊಂಡು ಬಂದು ಈಗ ಅತ್ತು ಯಾರು ಪನ್ಪುನಿ ನೂಡಲ್ಸ್ ಇತ್ತಲ್ವ, ಅದನ್ನು ಇಟ್ಕೊಂಡು ಬಂದೆ. ಸೊ ಈಗ ಅದನ್ನು ಮಾಡ್ತಾ ಇದ್ದೇನೆ. ಇದು ಮಸಾಲ. ಸೊ ಇನ್ನು ಬೀಪ್ ಕೇಳಿಸ್ತಾ? ಅದು ನಾನು ತಮ್ಮನಿಗೆ ಕಾಲ್ ಮಾಡಿ ಕೇಳಿದೆ. ಆ್ಯಕ್ಚುಲಿ ನನಗೆ ಅದರ ವಿಷಯ ಏನು ಅಂತಲೇ ಗೊತ್ತಿಲ್ಲ. ತಮ್ಮನಿಗೆ ಕಾಲ್ ಮಾಡಿದೆ, ಹೇಳಿದೆ ಅದು ಆಗಾಗ ಬೀಪ್ ಹೊಡಿತಾ ಇದೆ ಯಾಕೆ ಅಂತ, ಅದು ಕುಯ್ ಕುಯ್ ಅಂತ ಹೇಳ್ತಾ ಇದೆ ಅಂತ ಹೇಳಿದೆ. ಅದಕ್ಕೆ ಅವ ಹೇಳಿದ, ಈಗ ಕರೆಂಟ್ ನನ್ನಿಂದ ಹೋಗ್ತಾ ಇದೆ ಅಂತ ಹೇಳ್ತಾ ಇದೆ ಅಂತ ಹೇಳ್ದ. ನನಗನ್ನಿಸ್ತು, ಓ ಅದು ಕೂಡ ಹೇಳುತ್ತೆ ನನ್ನಿಂದ ಹೋಗ್ತಾ ಇದೆ ಅಂತ ಹೇಳ್ದ. ಖುಷಿ ಅನ್ನಿಸ್ತು ನನಗೆ. ಅದಿರಲಿ, ಈಗ ಒಂದು ಟೀ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೇನೆ. ಅದ್ರ ಜೊತೆ ನೂಡಲ್ಸ್ ತಿನ್ನೋಣ ಅಂಥೇಳಿ. ಇವತ್ತು ಇವರಿಗೆ ನೂಡಲ್ಸ್ ನಾವು ಇಡೋದಿಲ್ಲ, ನಮ್ಮಿಬ್ಬರಿಗೆ ಮಾತ್ರ. ಸೊ ನಾಳೆ ಬೆಳಿಗ್ಗೆ ಕೂಡ ಮಾಡುವ ಅಂತ ಮೋನಿಷ ಹೇಳ್ತಾ ಇದ್ದಾಳೆ. ಸೊ ನೋಡೋಣ. ಶಂಕ ಊದ್ತಾ ಇದ್ದಾಳೆ. ಓಕೆ, ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.